ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ನನ್ನ ಒಂದು ಸೆಕೆಂಡ್ ಗಿಫ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ವರ್ಷಕ್ಕೆ ನಾನು 2 ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಯೂನಿಕಾರ್ನ್ ಆ್ಯಂಡ್ ಈ ಸಲ ಈಗ ಸೆಕೆಂಡ್ ಒನ್ ಬಂದ್ಬಿಟ್ಟು ಫೋನ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಯಾವ ಫೋನ್ ತೊಗೊತೀನಿ, ಎಲ್ಲಿ ತೊಗೊಳಕ್ಕೆ ಹೋಗ್ತಿದ್ದೀನಿ ಅಂತ ಸೊ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ. ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಚಿತ್ರ ಸುರೇಶ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಇದೆ. ಆ್ಯಂಡ್ ಯೂಸ್ ಅಲ್ಲ, ಒಂದು ಚಿಕ್ಕ ಗಿಫ್ಟು. ಸೊ ನನ್ನ ಬಜೆಟ್ ತಕ್ಕನಂಗೆ ನನಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ನಾನು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ತಿಳಿಸ್ತೀನಿ ಕೂಡ. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೇನಿಲ್ಲ, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ, ಸಖತ್ ಎಕ್ಸೈಟ್ಮೆಂಟ್ ಇದೆ. ಸೊ ನನ್ನ ಒಂದು ಹೊಸ ಫಸ್ಟ್ ಫೋನ್ ನನ್ನ ತಮ್ಮ ಮಕ್ಕ ನೋಡ್ಕೊಂಡು ಆಗ್ತಿದ್ದಾನೆ. ಆ್ಯಂಡ್ ನನ್ನ ಒಂದು ಹೊಸ ಸೆಲ್ಫ್ ಗಿಫ್ಟ್ ಫೋನ್, ನಾನು ಲೈಕ್ ಫಸ್ಟ್ ಆ್ಯಂಡ್ ಫೋನ್ ಯೂಸ್ ಮಾಡ್ತಿರೋದು ಇವಾಗ ನಾನು ತೊಗೊಳಕ್ಕೆ ಹೋಗ್ತಿರೋದು. ನಾನು ಸೂಪರ್ ಡೂಪರ್ ಹ್ಯಾಪಿ ಆ್ಯಂಡ್ ಖುಷಿ ಇದೆ. ಲೆಟ್ಸಿ ಆಮೇಲೆ ಬಂದು ಮಾತಾಡ್ತೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಒಂದು ಬ್ಲ್ಯಾಕ್ ಪ್ಯಾಂಟ್ ಹಾಗೆ ಒಂದು ವೈಟ್ ಟಾಪ್. ಇದು ಆಲ್ರೆಡಿ ನೀವು ನನ್ನ ಬರ್ಡೇ ಔಟ್ಫಿಟ್ ಬ್ಲಾಗಲ್ಲಿ ನೋಡಿರ್ತೀರ. ಆ್ಯಂಡ್ ಎಸ್, ಇವಾಗ ನಾನು ಹೊರಟಿರೋದು, ನಾನು ನನ್ನ ತಮ್ಮ ಹಬ್ಬ ಹೊರಟಿದ್ದೀವಿ. ಲೆಟ್ಸಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಫೋನ್ ತೊಗೊಂಡೆ ಆ್ಯಂಡ್ ಎಲ್ಲಿ ತೊಗೊಂಡೆ ಫೋನು ಅಂತಲೂ ಕೂಡ ತಿಳಿಸ್ತೀನಿ. ಮಾತಿನ ಬರದಲ್ಲಿ ಏನೋ ಮಾತಾಡ್ತೀನಿ. ಎಸ್, ಕಮ್ ಲೆಟ್ಸ್ ಗೋ. ಟೈಮ್ ಆಗೋಗಿದೆ, ಆಲ್ರೆಡಿ 8:20 ಆಗಿದೆ, ಲೇಟ್ ಆಗಿದೆ. ಬನ್ನಿ ಹೋಗೋಣ. ಆಫೀಸಿಗೆ ಹೋಗಿ ಬಂದು ಈಗ ಹೊರಟಿದ್ದೀನಿ. ನಾಳೆ ನನ್ನ ಬರ್ಡೇ. ಈ ಲಾಗ್ ನಿಮಗೆ ಫ್ರೈಡೇ ಸ್ಟ್ರೀಮ್ ಆಗ್ತಾ ಇರುತ್ತೆ. ಎಸ್, ಆಲ್ರೆಡಿ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿರ್ತೀರ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವನು ಆ್ಯಕ್ಚುಲಿ ನಾವು ಇವತ್ತು ವಿಡಿಯೋ ಮಾಡ್ತಿರೋದು ಟ್ಯೂಸ್ಡೇ. ನನ್ನ ಬರ್ಡೇ ಇರೋದು ವೆಡ್ನೆಸ್ಡೇ 27th ನನ್ನ ಬರ್ಡೇ ಇರೋದು. ಈ ವಿಡಿಯೋ ಮಾಡ್ತಾ ಇರೋದು ನಾವು 26th. ಸೊ ಅವ್ನು ನನಗೆ ಅಡ್ವಾನ್ಸ್ ವಿಶ್ ಮಾಡ್ದೆ. ಬನ್ನಿ ಹೋಗೋಣ. ಮಳೆ ಬರ್ತಿದೆ, ಶುಭ ಸೂಚನೆ. ಆ್ಯಂಡ್ ನಮ್ಮಪ್ಪ ಯಾವಾಗ ಬಂದರು, ನಾವಿರೋದು ಇವಾಗ ಪೈ. ಫೈನಲಿ ಫೋನ್ ತೊಗೊಂಡಾಯಿತು. ಆ್ಯಂಡ್ ಈಗ ನಾನು ಬಂದಿರೋದು ಕಾಂತಿ ಸ್ವೀಟ್ಸಲ್ಲಿ ಸ್ವಲ್ಪ ಸ್ವೀಟ್ಸ್ ತೊಗೊಳೋಣ ಅಂತ. ಆ್ಯಂಡ್ ಟೈಮ್ ಆಗಿರೋದು 10 o'clock ಆಗಿಬಿಟ್ಟಿದೆ. ಅಲ್ಲಿದೆ ನೋಡು. ಅದಲ್ಲ, ಅದು ಮೆಗಾ ಸಿಟಿ ಮಾಲಲ್ಲಿ ಮಾಡ್ತಾರಣ್ಣ. ಇದರಲ್ಲಿ ಮಾಡ್ತಾರೆ. ನೋಡಿ ಥ್ಯಾಂಕ್ ಯು. ಆಫರ್ ಚೆನ್ನಾಗಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಎಸ್, ಫೈನಲಿ ನನ್ನ ಒಂದು ಫೋನ್ ಬಂತು. ಸೊ ನಾನು ತಗೊಂಡಿರೋದು iPhone 15 ತಗೊಂಡೆ. ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಸೊ ಫೈನಲಿ ಖುಷಿ ಆಯಿತು. ಇಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಲಿಸ್ಟ್. ಸೊ ಸಾಕಷ್ಟು ಜನ ಅನ್ಕೋಬೋದು ಅನ್ನೆಸೆಸರಿ ದುಡ್ಡು ವೇಸ್ಟ್ ಅಂತ, ಬಟ್ ಲಿಟ್ರಲಿ ಇದು ನೀಡೆಡ್ ಆ್ಯಕ್ಚುಲಿ. ಆ್ಯಂಡ್ ಮೋರೋವರ್ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಲೈಕ್ ಹೆಂಗೆ ಅಂದರೆ, ನಾನು ನನ್ನ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಿ 3 years ಆಗ್ತಾ ಬಂತು. ಇನ್ ಸೆನ್ಸ್ ಕಾಲೇಜ್ ಮುಗಿಸಿ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ 3 years ಆಯಿತು. ಸೊ ಆ ಟೈಮಿಂದ ನಾನು ಇದುವರೆಗೂ ಒಂದ್ಸಲೂ ಫೋನ್ ತೊಗೊಂಡೇ ಇಲ್ಲ ಓನ್ ಮನಿಯಿಂದ. ಲೈಕ್ ಓನ್ ಮನಿಯಿಂದ ಸೆನ್ಸ್ ಹೊಸ ಫೋನ್ ತೊಗೊಂಡೇ ಇಲ್ಲ. ಲೈಕ್ ಸೆಕೆಂಡ್ ಸಲ ಯೂಸ್ ಮಾಡ್ತಾ ಇದ್ದು. ಸ್ಟಾರ್ಟಿಂಗ್ ನಾನು ಡಿಪ್ಲೊಮಾ ಓದ್ತಾ ಇರೋದು ಮೇ ಬಿ ಅರೌಂಡ್ 6th to 7th ಸೆವೆನ್ ಇರುವಾಗ ನನಗೆ ನಮ್ಮಪ್ಪ ಲೈಕ್ ಆನ್ಲೈನಲ್ಲಿ ಚೈನಾ ಮಾಡಲು ಅದೊಂದು 5,000 6,000 ಕೊಟ್ಬಿಟ್ಟು ತೊಗೊಂಡಿದ್ರು. ಅದನ್ನ ನಾನು ಮಿನಿಮಮ್ ಒಂದು 1 year ಏನೋ ಯೂಸ್ ಮಾಡಿದೆ. ಆಮೇಲೆ ನನಗೆ ಫ್ರೆಂಡ್ಸ್ ಜೊತೆ ಹೋದಾಗ ಅದು ಓಡೋಯ್ತು. ಸೊ ಅದಾದ್ಮೇಲೆ ನಾನು 3-4 ತಿಂಗಳು ಫೋನ್ ಯೂಸ್ ಮಾಡಿರಲಿಲ್ಲ. ಆಮೇಲೆ ನಮ್ಮ ಅಮ್ಮನ ಫ್ರೆಂಡ್ ಅವ್ರದ್ದು ಸೆಕೆಂಡ್ ಸರಿ Redmi Note 5 ತಗೊಂಡೆ. ಸೊ ಅದು ತುಂಬಾನೇ ಚೆನ್ನಾಗಿ ಬಾಳಿಕೆ ಬಂತು ಮಾತ್ರ. ಆ್ಯಂಡ್ ಮೇ ಬಿ ಅದೊಂದು 9,000 ಪ್ಲಸ್ ಅಷ್ಟು ಕೊಟ್ಟು ತೊಗೊಂಡಿದ್ದು. ಸೊ ಅದು ತಗೊಂಡೆ. ಅದನ್ನ ನಾನು ಮಿನಿಮಮ್ ತುಂಬ ಅಂದರೆ 2 ವರ್ಷ ಯೂಸ್ ಮಾಡಿದೆ. ಆಮೇಲೆ ಧೀರು ಯೂಸ್ ಮಾಡ್ತಾ ಇದ್ದೆ ಅದನ್ನ. ಸೊ ತುಂಬಾನೇ ಚೆನ್ನಾಗಿ ಬಂತು. ಅದು ಧೀರು ಯೂಸ್ ಮಾಡುವಾಗ ಅವನಿಗೆ ಕೊಡುವಾಗ ಸ್ಪೀಕರ್ ಔಟ್ ಆಗೋಗಿತ್ತು. ಸೊ ಆ ಟೈಮಲ್ಲಿ ನಾನು ಇವಾಗ ಯೂಸ್ ಮಾಡ್ತಿರೋದು Redmi Note 8 Pro. ಅದನ್ನ ನಾನು ಧನುವಿಂದ ತಗೊಂಡಿದ್ದು. ಸೊ ಧನು ಮುಂಚೆ ಆ ಫೋನ್ ಯೂಸ್ ಮಾಡ್ತಿದ್ದೆ. ನಾನು ಇನ್ನು ಗೊತ್ತಿದ್ದು ಧನು ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಹಾಕು. ಆ್ಯಂಡ್ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಇದು ಯಾರು ಅಂತ. ಸೊ ನಾನು ಆ ಫೋನ್ನ ತಗೊಂಡಿದ್ದೆ. ಸೇಮ್ ಅವನ್ 10-11 ಕೊಟ್ಬಿಟ್ಟು ಅವನಿಂದ ಆ ಫೋನ್ನ ನಾನು ತಗೊಂಡಿದ್ದೆ. ಸೆಕೆಂಡ್ ಸಲ ಮತ್ತೆ Redmi Note 8 Pro ಟಿಲ್ ಡೇಟ್ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೆಸೆಂಟು ಚೆನ್ನಾಗಿದೆ. ಈಗ ಚೂರು ಸ್ಲೈಟ್ ಆಗಿ ಸ್ಪೀಕರ್ ಹೋಗಿದೆ, ಬಟ್ ಓಕೆ ಮ್ಯಾನೇಜಬಲ್, ಅಷ್ಟು ಅನ್ನೋದಲ್ಲ. ಆಮೇಲೆ ಸ್ವಲ್ಪ ಡಿಸ್ಪ್ಲೇ ಎಲ್ಲ ಆಗಿದೆ. ಅದು ಆಯ್ತು ಒಂದು 2.5 years ಆಯ್ತು ತಗೊಂಡು. ಅವನು iPhone 13 ತಗೋಣ ಅಂದ್ಬಿಟ್ಟು ಆ ಫೋನ್ನ ಸೇಲ್ ಕೊಟ್ಟಿದ್ದ. ಸೊ ಅದು ನಾನೇ ತಗೊಂಡೆ. ಸೊ ನಮ್ಮ ಹತ್ರನೇ ಇರುತ್ತೆ ಅಂದ್ಬಿಟ್ಟು ಇವಾಗ ನಾನು ನನ್ನ ಓನ್ ಮನೆಯಿಂದ ನಾನು ಇವಾಗ 15 ತಗೊಂಡಿರೋದು. ಸೊ ಲೈಕ್ ಮುಂಚೆ ಇದ್ದು 15+. ನನ್ನ ತಮ್ಮ ಯೂಸ್ ಮಾಡ್ತಿದ್ದೆ 15+. ಸಾಕಷ್ಟು ಜನ ನಾನು 15+ ತಗೊಂಡಿರೋವಾಗಲೇ iPhone ರಿವ್ಯೂ ಮಾಡಿ ಒಂದು ಲಾಗ್ ಹಾಕು ಅಂತ ಕೇಳಿದ್ರಿ. ಸೊ ಈಗ ನಾನು ಈ ಟೈಮ್ಗೆ ವೇಟ್ ಮಾಡ್ತಿದ್ದೆ. ಸೊ 15+, ಎರಡದನ್ನು ಒಂದು ರಿವ್ಯೂ ಲಾಗ್ ತರ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಈಗ
ಏನೆಲ್ಲ ಚೇಂಜಸ್ ಇದೆ, ಸೊ ಹೆಂಗಿದೆ, ಸೊ ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿಬಿಟ್ಟು ಅದಾದ್ಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಫೈನಲಿ ನನ್ನ ಒಂದು ಕೈಯಲ್ಲಿ ನಾನು ಕೂಡ ಐಫೋನ್ ಯೂಸ್ ಮಾಡಿದೆ ಅಂತ. ಆ್ಯಂಡ್ ಇಟ್ ವಾಸ್ ಸೋ ವಿಶ್ ಲಿಸ್ಟ್ ಅಂತಲೇ ಹೇಳ್ಬೋದು. ಟಚ್ ನೋ ಯು ವಿಲ್ ಲೈಕ್ ದಿಸ್. ಆ್ಯಂಡ್ ಈಗ ಸಾಕಷ್ಟು ಜನ ಹೇಳ್ಬೋದು ಏನಕ್ಕೆ ಅನ್ನೆಸೆಸರಿ ಅಂತ. ಇವಾಗ ಎಕ್ಸಾಂಪಲ್ ನಾನು OnePlus ಫೋನ್ ತಗೊಂಡಿದ್ದೀನಿ ಅನ್ಕೊಳ್ಳಿ, ಅದನ್ನು 45,000 to 50,000 ಇದೆ. ಇನ್ನೊಂದು 10-20,000 ಜಾಸ್ತಿ ಆಗ್ತದೆ, 14-15 ಫೋನೇ ಬರುತ್ತೆ ಐಫೋನ್. ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ 20,000 ಲೆಸ್, 20,000 ಜಾಸ್ತಿ ಮಾಡ್ಬಿಟ್ಟು ನಾವು ಐಫೋನ್ ಬ್ರ್ಯಾಂಡ್ ಅಷ್ಟೇ ಅಂದ್ಬಿಟ್ಟು ಪ್ರಿಫರ್ ಮಾಡಿ ಐಫೋನ್ ಹೋಗಿದ್ದು. ಆ್ಯಂಡ್ ಮೋರ್ ಓವರ್ ನನ್ನ ತಮ್ಮನು ಫಸ್ಟ್ ಹೊಸ ಫೋನು ಅಂತ ತಗೊಂಡಿದ್ದು ಅವನು ಐಫೋನು, ನಾನು ಫಸ್ಟ್ ಹೊಸ ಫೋನ್ ಅಂತ ತಗೊಂಡಿದ್ದು ಐಫೋನ್, ಲೈಕ್ ಮುಂಚೆ ಬಿಟ್ಬಿಟ್ಟು. ಆ್ಯಂಡ್ ಇಟ್ ಇಸ್ ಲೈಕ್ ಸೂಪರ್ ಡೂಪರ್ ಹ್ಯಾಪಿ ಟು ಮಿ. ಆ್ಯಂಡ್ ನಮ್ಮ ಅಮ್ಮಗಾಗಲಿ ನಮ್ಮ ಅಪ್ಪಗಾಗಲಿ ನನ್ನ ತಮ್ಮಗಾಗಲಿ ದೇ ಹ್ಯಾಪಿ. ಇನ್ನೊಂದೇನಂದ್ರೆ ನಾವು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇಟ್ ಶುಡ್ ಬಿ ಹ್ಯಾಪಿ, ನಮಗೆ ಖುಷಿ ಕೊಡಬೇಕು ಆ ವಿಚಾರ. ಸೊ ನನಗಾಗಲಿ ನಮ್ಮ ಮನೆಯವರಿಗಾಗಲಿ ಬೇಜಾರಿಲ್ಲ, ಬಿಕಾಸ್ ರಿಕ್ವೈರ್ಮೆಂಟ್ ಇದೆ, ನೀಡ್ ಇದೆ. ಎಕ್ಸಾಂಪಲ್ ನನ್ನ ತಮ್ಮಂಗೆ ಇವಾಗ ನಾವು 15+ ಕೊಡ್ಸಿದ್ದೀವಿ, ಎಕ್ಸಾಮ್ ನಾವು ಅನ್ಕೊಂಡಿದ್ರೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಲೆಟ್ಸ್ ಅದು ಫರ್ದರ್ ಟಾಕ್ಸ್. ಸೊ ಇವಾಗ ಅವ್ನಿಗೆ ಎಕ್ಸಾಂಪಲ್ ನಾವು 15+ ಯೂಸ್ ಮಾಡ್ತಿದ್ದೇನೆ, ಅವನಿಗೆ ಲೈಕ್ ಎಕ್ಸಾಂಪಲ್ ಅವ್ನು ಕಾಲೇಜಿಗೆ ಹೋಗ್ತಿದ್ದಾರಲ್ಲ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಲ್ಯಾಪ್ಟಾಪ್ ಅವನಿಗೆ ನಾವು ಐಫೋನ್ ಕೊಟ್ಟಿರೋದು. ಈಗ ನನ್ನ ನೀಡ್ಸ್ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಅಷ್ಟೇ ಒಂದು ಕ್ಲಾರಿಟಿ ಬೇಕು, ಕ್ವಾಲಿಟಿ ಕೂಡ ನೋಡ್ತಾರೆ. ಸೊ ಆ ರೀಸನ್ಗೆ ಇನ್ಸ್ಟೆಡ್ ಆಫ್ ಆಂಡ್ರಾಯ್ಡ್ ಐಫೋನ್ ಇಸ್ ದ ಬೆಸ್ಟ್. ಸೊ ಈ ಒಂದು ಥಿಂಗ್ ಮಾಡೋಕ್ಕೆ ಸೊ ಆ ರೀಸನ್ಗೆ ನನಗೂ ಕೂಡ ರಿಕ್ವೈರ್ಮೆಂಟ್ ಇತ್ತು. ಆ್ಯಂಡ್ ನಾವು ಇದುವರೆಗೂ ಅಷ್ಟು ಕಾಸ್ಟ್ಲಿ ಮೊಬೈಲ್ಸ್ ತಗೊಂಡೇ ಇಲ್ಲ. ಈಗೇನೆ ನಾವು ತಗೊಂತಿರೋದು ಲೈಕ್ ಐಫೋನ್ 15 and 15+ ನಮ್ಮ ಒಂದು 2024 ನಾವು ಫೋನ್ ತಗೊಂಡಿರೋದು. ಮುಂಚೆ ಎಲ್ಲ ನಾವು ಮೇ ಬಿ 15,000 ಒಳಗೆ ನಮ್ಮ ಅಮ್ಮಂಗೆ ಒಬ್ಬ 15,000 ಅಂತ ತಗೊಂಡಿರೋದು. ಆ್ಯಂಡ್ ನಮ್ಮ ಅಪ್ಪನೂ 15,000ಗೆ ಅವರು ರಿಯಲ್ಮಿ ಏನೋ ಅವರು ಯೂಸ್ ಮಾಡ್ಬೇಕು ಅಷ್ಟೇ. ಅದು ಬಿಟ್ಟಿದ್ರೆ ನಾನು ನನ್ನ ತಮ್ಮ ಸೆಕೆಂಡ್ಸಲ್ಲೇ ಫೋನ್ ಯೂಸ್ ಮಾಡಿರೋದು. ಸೊ ಈಗ ನಮಗೆ ಅಂತ ನಮ್ಮ ಅಪ್ಪ ಅಮ್ಮ ಫೋನ್ ಕೊಡಿಸಿರೋದು 2024. ಸೊ ಅದಕ್ಕೆ ನಮಗೆ ರಿಗ್ರೆಟ್ ಫೀಲ್ ಇಲ್ಲ, ವಿ ಆರ್ ಹ್ಯಾಪಿ, ನೋ ಪ್ರಾಬ್ಲಮ್. ನಾವು ನಮಗೆ ಏನು ಖುಷಿ ಕೊಡುತ್ತೋ ಅದನ್ನ ಮಾಡ್ತಿದ್ದೀವಿ. ಸೊ ಜನ ಹೆಂಗಿದ್ರು ಮಾಡಿರ್ತಾರೆ, ಸೊ ಪ್ಲೀಸ್ ಅದನ್ನೆಲ್ಲ ಬಿಟ್ಬಿಡಬೇಕು. ಐ ಡೋಂಟ್ ಮೈಂಡ್, ಪರವಾಗಿಲ್ಲ. ಸಾಕಷ್ಟು ಜನಕ್ಕೆ ಅನ್ಸುತ್ತೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅದನ್ನ ತಗೊಂಡು ಬೇರೆ ಕಡೆ ಹಾಕಿ, ಬಟ್ ಬೇಕಾಗಿರೋದೇ ತಗೊಂಡಿಲ್ಲ ಆಮೇಲೆ ಬೇರೆ ತಗೊಂಡು ಏನು ಮಾಡೋದು. ಸೊ ಆ ಥರ ನಮ್ಮ ಥಾಟ್ಸ್. ಸೊ ಫೈನಲಿ ಐ ಆಮ್ ಬ್ಯಾಕ್ ವಿತ್ ಮೈ ಐಫೋನ್ 15. ಅದಕ್ಕೆ ನಾನು ಹೇಳೋಕ್ಕಾಗಿದೆ. Yes, so finally I'm back with iPhone 15+ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ಮೋರವರ್ ನಾವು ಫಸ್ಟ್ ಹೋಗಿದ್ದು ಪೈಗೆ, ಅಲ್ಲಿ ಸರ್ಟನ್ ರೀಸನ್ಸ್ ಇಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಶಿಫ್ಟ್ ಟು ಪೂರ್ವಿಕಾ. ಸೊ ಆಮೇಲೆ ಬಂದು ಪೂರ್ವಿಕಾದಲ್ಲಿ ನಾವು ತಗೊಂಡಿದ್ದಾಯಿತು. ಆ್ಯಂಡ್ ಸಾಕಷ್ಟು ಜನಕ್ಕೆ ಒಂದು ಕ್ವೆಶನ್ ಮಾರ್ಕ್ ಇರ್ಬೋದು, ಫುಲ್ ಕ್ಯಾಶಲ್ಲಿ ತಗೊಂಡಿದ್ದ, EMI ತಗೊಂಡಿದ್ದ, ಹೆಂಗೆ ಏನು ಅಂತ. ಇದಕ್ಕೆಲ್ಲ ಆನ್ಸರ್ ನಾನು ಅಪ್ಕಮಿಂಗ್ ಅಲ್ಲಿ ಐಫೋನ್ ರಿವ್ಯೂ ವ್ಲಾಗ್ ಅಂತ ಮಾಡ್ತೀನಿ. ಅದರಲ್ಲಿ ನಿಮಗೆ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಪರ್ಸನಲಿ ಯಾರಾದರೂ ಕೇಳಿದ್ರೆ ನಾನು ಅಷ್ಟೇ ಶೇರ್ ಮಾಡ್ತೀನಿ. ಆ್ಯಂಡ್ ಸೊ ಯಾರೆಲ್ಲ ನನ್ನ ಬಡೆಗೆ ವಿಶ್ ಮಾಡಿದ್ರೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಬಡೆ ವಿಶ್ ಮಾಡಿದ್ರಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 2024 ಹಿಂಗಿರುತ್ತೆ ಅಂತ. ಸೊ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಕಂಟಿನ್ಯೂ ಹೋಗ್ಬೋದು, ಸ್ವೀಟ್ಸ್ ಹಾಗೆ ಕೇಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಲೆಟ್ಸ್ ಸಿ ಇವಾಗಿಂದ ಸ್ಟಾರ್ಟ್. ಫೈನಲ್ ಆಗಿ ಇವಾಗ ಮನೆಗೆ ಬಂದೆ. ಆ್ಯಂಡ್ ಈಗ ನಮ್ಮ ಅಮ್ಮ ಅಪ್ಪ ತಮ್ಮಂದು ಒಂದು ಕ್ಯೂಟ್ ರಿಯಾಕ್ಷನ್, ಲೈಕ್ ಅವರ ಒಂದು ರಿಯಾಕ್ಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಬಿಟ್ಟು ಆಮೇಲೆ ವಿಡಿಯೋ ಆ್ಯಡ್ ಮಾಡ್ತೀನಿ. ಎಸ್, ಬ್ಯಾಕ್ ವಿತ್ ಮೈ ಫೋನ್. ಸೊ ಗೈಸ್, ಈಗ ನಮ್ಮ ಅಪ್ಪ ಮಲಗಿದ್ದಾರೆ, ಇನ್ ದಿ ಸೆನ್ಸ್ ಅವ್ರು ಬಂದು ಈಗ ರೆಸ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಕೇಳ್ತೀನಿ ಅವರ ಒಪಿನಿಯನ್ ಹೆಂಗಿದೆ ಅಂತ. ಎಸ್ ಬನ್ನಿ. ಹೆಂಗನ್ಸ್ತು ರೆಡಿ ನಾನು ಫೋನ್ ತಗೊಂಡಿದ್ದು? ಖುಷಿ ಆಯ್ತು. ಖುಷಿ ಆಯ್ತಾ? ಅಷ್ಟೇ ಒಂದು ವಾಕ್ಯದಲ್ಲಿ ಉತ್ತರಿಸ್ಬಿಟ್ರಲ್ಲ ರೆಡಿ? 2-3 ವಾಕ್ಯದಲ್ಲಿ ಉತ್ತರಿಸ್ ರೆಡಿ. ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಬೇಕು. ಹೇಳ್ ರೆಡಿ ಹೆಂಗನ್ಸ್ತು ಅಂತ. ತುಂಬಾ ಖುಷಿ ಆಯ್ತು. ಕಣ್ಬಿಡ, ಯಾರು ನನ್ನ ಒಂದು ಸೇವಿಂಗ್ಸ್ ಎಲ್ಲ ತಗೊಂಡಿದ್ದಂತ, ಅದಕ್ಕೆ ಹೆಂಗ ಅನಿಸ್ತು? ಅದಕ್ಕೆ ತುಂಬಾ ಖುಷಿ. ಓಕೆ ಬಾಯ್. ಎಸ್, ನಮ್ಮ ಅಮ್ಮ ಮತ್ತು ನನ್ನ ತಮ್ಮಂದು ಕೂಡ ಹೇಳ್ತೀನಿ, ವೆಯ್ಟ್ ಮಾಡಿ. ನಾನು ಐಫೋನ್ ಯೂಸ್ ಮಾಡಂಗೆ ಆಗ್ಬಿಟ್ಟೆ ಗೈಸ್. ಇವಳಿಗೆ ಐಫೋನ್ ಇಸ್ಕೊಟ್ಟಿದ್ದೆ, ಅದು ಮೇಂಟೈನ್ ಯೂಸ್ ಮಾಡಕ್ ಬರಲ್ಲ ಗೈಸ್ ಅವಳಿಗೆ. ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದವರು, ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದವರು ಸಡನ್ ಗೆ iOS ಚೇಂಜ್ ಆಗಕ್ಕೆ ಇಟ್ ಲಿಟರಲಿ ಟೇಕ್ಸ್ ಟೈಮ್. ನನಗೆ ಗೈಸ್ ಈವನ್ ನಾನು ಅಷ್ಟೇ ಗೈಸ್. ಎಸ್, ಹೆಂಗನ್ಸ್ತಮ್ಮ ನಿಮ್ಗೆ ನಾನು ತಗೊಂಡಿರೋ ಫೋನು? ಐ ಮೀನ್ ನನಗೂ ಹೊಸ ಫೋನ್ ಬಂದ ಐಫೋನ್ 15. ಏನ್ ನೀನ್ ದುಡ್ಡು ನೀನ್ ಸೇವ್ ಮಾಡಿ ತಗೊಂಡಿದೆಯಲ್ಲ ಅಂತ ಖುಷಿ ಆಯ್ತು ಅಷ್ಟೇ. ಸೊ ನಮ್ಮ ಅಮ್ಮಂದು ಕೇಳಿದ್ರಿ, ನಮ್ಮ ಅಪ್ಪನ ಕೇಳಿದ್ರಿ. ಈಗ ನಮ್ಮ ಒಂದು ಲಿಟಲ್ ಮಿನಿ ನನಗೆ ನನ್ನ ಅಮ್ಮನ ಕೇಳೋಣ, ಅವ್ರಿಗೆ ಹೇಗಿತ್ತು ಅಂತ. ನೀನ್ 2-3 ವಾಕ್ಯದಲ್ಲಿ ಉತ್ತರಿಸು. ತುಂಬಾ 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 ಖುಷಿ ಆಯ್ತು. ಮಿಡಿಲ್ ಫ್ಯಾಮಿಲಿ ಅವರೆಲ್ಲ ಐಫೋನ್ ಇಸ್ಕೊಂಡೋದು ಅದೊಂದು ಬಿಗ್ ಡ್ರೀಮ್ ಇದ್ದಂಗೆ. ಬಟ್ ಅದನ್ನ ಒಂದೊಂದು ಅಚೀವ್ ಮಾಡ್ಕೊಂಡು ಹೋದಷ್ಟು ಇನ್ನ ಖುಷಿ ಆಗ್ತಾ ಇರತ್ತೆ. ಆ ಸಪೋರ್ಟಿಗೆ ಅಕ್ಕ, ಅಪ್ಪ, ಅಮ್ಮ 3 ಜನ ಇದ್ರೆ ಎಲ್ಲ ಮಸ್ತಾಗಿ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ನಾನ್ ಕೇಳಿದ್ದು, ನಾನ್ ಫೋನ್ ತಗೊಂಡಿದ್ದಕ್ಕೆ ನಾನ್ ತಗೊಂಡಿದ್ದು ನನಗೆ ಎಷ್ಟು ಖುಷಿ ಆಯ್ತಾಯ್ತು, ನೀನ್ ತಗೊಂಡ್ರು ನನಗೆ ಅಷ್ಟೇ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, 2-3 ವಾಕ್ಯದಲ್ಲಿ ಯಾಕೋ ಕ್ಯಾಮ್ರಾ ಇದ್ರೂ ಉತ್ತರಿಸ್ಬಿಟ್ಟಿದ್ದಾರೆ ನನ್ನ ತಮ್ಮ ಇವತ್ತು. ಸೊ ಎಸ್, ಫೈನಲಿ ಟೈಮ್ ಆಗಿದೆ, ಊಟ ಮಾಡ್ಬೇಕಿನ್ನು. ಆ್ಯಂಡ್ ಹೀಗೆ ನೋಡಿ ಫೋನ್ ರೈಸ್ ಮಾಡಲು ಇಲ್ಲ, ಹೀಗೆ ಬಂದಿರೋ ನಾವಿನ್ನು. ಆ್ಯಂಡ್ ಈಗ ಇಲ್ಲಿದೆ ನನ್ನ ಒಂದು ಫೋನ್. ಆ್ಯಂಡ್ ಏನು ಮಾಡಿಲ್ಲ, ಇನ್ನು ಆಪಲ್ ID ಅಷ್ಟೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಮ್ಮ ಅಮ್ಮಂಗೋಸ್ಕರ ನಾವು ಇದೇನು ಇಯರ್ಬಡ್ಸಾ ಬ್ಲೂಟೂತ್ನ ಆ್ಯಸ್ ಅ ಗಿಫ್ಟ್ ಆಗಿ ತೊಗೊಂಬಂದಿದ್ವಿ. ಬಿಕಾಸ್ ಅವರು ತುಂಬ ದಿನದಿಂದ ನನಗೆ ತಂದ್ಕೊಡು ಅಂತ ಕೇಳ್ತಿದ್ರು.
ಅರೆ ಐಟಮ್ ಹೇಳ್ಬೇಕಾ ಎಷ್ಟ ಸಾಕು ಸೊ ಅವರಿಗೋಸ್ಕರ ಅಂದ್ಬಿಟ್ಟು ಬಡ್ಸ್ ತಂದಿರೋದು ಹೊಸ ಫೋನ್ ತಗೊಂಡಿದ್ದಾರೆ ಅಂಡ್ ನಮ್ಮ ಅಪ್ಪಂಗೂ ಹೊಸ ಫೋನ್ ಬಂತು ಸೊ ಅವರು ಕೂಡ ಇದನ್ನ ಮಾಡಿ ಸೊ ಅವರು ಕೂಡ ಈ ಫೋನ್ಗೆ ಸ್ಕಿನ್ ಹಾಕ್ಸಿದ್ದಾರೆ ಶಿವಂದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಅನೌನ್ಸ್ಮೆಂಟ್ ಆಯ್ತಾ? ಯಾ ಥ್ಯಾಂಕ್ ಯು ಸೋ ಮಚ್. ಆಫ್ ಮಾಡಿಡಿ, ಅದನ್ನ ಹಾಕ್ಬೇಡ. ವಿಶ್ ಯು ಹ್ಯಾಪಿ ಬರ್ಡೇ ಟು ಯು. ಸಿಂಗ್ ಮ್ಯಾನ್, ನಮ್ಮಮ್ಮ ಅಷ್ಟು ವಿಶ್ ಮಾಡ್ತಾರಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಮೇ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇಗೆ ನನಗೊಂಚೂರು ಕೇಕ್ ಇಟ್ಟಿಲ್ಲ, ಬರೀ ಕ್ರೀಮ್ ಇಟ್ಟಿದೀಯಾ? ಹೌದಾ? ಎಸ್, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ಈಗ ನಾನು ಮಲ್ಕೋಬೇಕು. ಸೊ ಟೈಮ್ ಆಗಿರೋದು 12:40 ಆಗಿದೆ. ಸಾಕಷ್ಟು ಜನ ವಿಶ್ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಮಲಗಬೇಕು. ಸೊ ನಾಳೆ ನನ್ನ ಒಂದು ದಿನ ಯಾವ ಥರ ಇರುತ್ತೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಅದರದ್ದೇ ಸಪ್ರೇಟ್ ವ್ಲಾಗ್ ಕೂಡ ಬರುತ್ತೆ. ಆ್ಯಂಡ್ ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.